ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು 5ನೇ ತಾರೀಕು ಕಂಪ್ಲೀಟ್ ಆಯಿತು. 5ನೇ ತಾರೀಕು 1ನೇ ತಾರೀಕಿಗೆ ರಿಸಲ್ಟ್ಸ್ ಬರುತ್ತೆ ಅಂತ ಎಕ್ಸೆಪ್ಟೇಷನ್ ಮಾಡಿದರು. ಇವತ್ತಿಗೆ 5 ತಾರೀಕು ಇವತ್ತಿಗೆ ಮುಗೀತು. ಆದರೆ ಆಫಿಷಿಯಲಿ ಇನ್ನೂವರೆಗೆ ಅನೌನ್ಸ್ಮೆಂಟ್ ಆಗಿಲ್ಲ. ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ. ಸೊ ಏನು ಹಳೆಯದು ಒಂದು ರಿಸಲ್ಟ್ ಇತ್ತು, ಎಕ್ಸಾಮಿನೇಷನ್ 1ರದ್ದು ಅಪ್ಡೇಟ್ ಮಾತ್ರ ಇದೆ ಮತ್ತು PUCದು ಎಕ್ಸಾಮಿನೇಷನ್ 2ದು ಮಾತ್ರ ಇಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಸೊ ಇದರ ಒಂದು SSLCದು ಇವಾಗ 5 ಡೇಸ್ ಆಯಿತು. 1 ತಾರೀಕಿಗೆ ಬರ್ತದೆ ಅಂತೇಳಿ ಭಾಳಷ್ಟು ಒಂದು ನ್ಯೂಸ್ ಆರ್ಟಿಕಲ್ ಒಳಗಡೆ ಬಂದಿತ್ತು. ನ್ಯೂಸ್ ಪೇಪರಲ್ಲಿ ಬಂದಿರಲಿಲ್ಲ, ಆನ್ಲೈನ್ ನ್ಯೂಸ್ ಆರ್ಟಿಕಲ್ಗಳಲ್ಲಿ ಬಂದಿತ್ತು. ನಾವು ಎಕ್ಸೆಪ್ಟೇಷನ್ ಮಾಡಿದ್ದೀವಿ 1ನೇ ತಾರೀಕಿಗೆ ಬರುತ್ತೆ ಅಂತ. ಬಿಕಾಸ್ ಆಫ್ ಆಲ್ರೆಡಿ ನಿಮ್ಮ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ರಿಸಲ್ಟ್ಸ್ ಒಂದು ಇಶ್ಯೂ ಮಾಡೋದು ಒಂದೇ ಬಾಕಿ ಇತ್ತು. ಸೊ ಹೀಗಾಗಿ ಎಕ್ಸೆಪ್ಟೇಷನ್ ಮಾಡಿದ್ದೀವಿ 1ನೇ ತಾರೀಕಿಗೆ ಅಥವಾ 2ನೇ ತಾರೀಕಿಗೆ ಬರುತ್ತೆ ಅಂತ. ಬಟ್ ಇವತ್ತು 5 ತಾರೀಕು, ನಾಳೆಗೆ 6ನೇ ತಾರೀಕಿಗೆ ಬರುತ್ತೆ. ಆದರೂ ಕೂಡ 1 ವೀಕ್ ಮುಗೀತು, ನಾಳೆಗೆ 1 ವೀಕ್ ಮುಗಿದೋಗುತ್ತೆ. ಸೊ ರಿಸಲ್ಟ್ದು ಇನ್ನೂವರೆಗೆ ಯಾವುದೇ ಥರದ ಅಪ್ಡೇಟ್ ಇಲ್ಲ. ಸೊ ಹೋಪ್ ನಾನು ಕೂಡ ಮಾರ್ನಿಂಗಿಂದ ಸಂಬಂಧಪಟ್ಟಂತಹ ಒಂದು ಎಜುಕೇಷನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ಕೇಳಿದಾಗ ಸೊ ಅವರು ಹೇಳ್ತಾ ಇರೋದು ಆಲ್ರೆಡಿ ರಿಸಲ್ಟ್ಸ್ ಎಲ್ಲ ಅಪ್ಡೇಟ್ ಆಗಿದೆ, ಬಟ್ ಅದನ್ನು ಡಿಸ್ಪ್ಲೇ ಮಾಡೋದು ಒಂದು ಮಾತ್ರ ಪೆಂಡಿಂಗ್ ಇರುವಂಥದ್ದು. ಸೊ ಅದು ಯಾವಾಗ ಆಗುತ್ತೆ ಅನ್ನೋದನ್ನು ಅದು ಬೆಂಗಳೂರು ಬೋರ್ಡ್ ಎಕ್ಸಾಮಿನೇಷನ್ ಅಥಾರಿಟಿ ಇದೆಯಲ್ಲ, ನಿರ್ಣಯ ಮಂಡಳಿಯವರು ಡಿಸೈಡ್ ಮಾಡಬೇಕು. ಬಟ್ ಅದು ಅವರೇ ಆ್ಯಕ್ಚುಲಿ ನಾವು ಎಕ್ಸೆಪ್ಟೇಷನ್ ಮಾಡಿದ್ವಿ ಇದೇ ವಾರದಲ್ಲಿ ಬರುತ್ತೆ ಅಂತ ನಮ್ಮ ಜಿಲ್ಲೆಯಲ್ಲಿರುವಂತಹ ಶಿಕ್ಷಣ ಅಧಿಕಾರಿಗಳ ಒಂದು ಇಲಾಖೆಯಿಂದ ಹೇಳಿರುವಂಥದ್ದು. ಬಟ್ ಹೋಪ್ ನನಗೆ ಅನಿಸುತ್ತೆ ಮಂಡೇ ಮಂಗಳವಾರ ಬರ್ಬೋದು ಅಂತ, ಮುಂದಿನ ವಾರ ಬರ್ಬೋದು ಅಂತ ನನ್ನ ಎಕ್ಸೆಪ್ಟೇಷನ್ ಇದೆ. ಇನ್ ಕೇಸ್ ಆಫ್ ಹಂಗೇನಾದರೂ ಬೇಗ ರಿಸಲ್ಟ್ ಅನೌನ್ಸ್ಮೆಂಟ್ ಆದರೂ ಕೂಡ ನಾನು ಆಫಿಷಿಯಲ್ ವೆಬ್ಸೈಟ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೇನೆ. ಅತಿ ಬೇಗನೆ ರಿಸಲ್ಟನ್ನು ಡಿಸ್ಪ್ಲೇ ಮಾಡುವಂಥ ಕೆಲಸವನ್ನು ಮಾಡ್ತೇನೆ.